ದಯವಿಟ್ಟು ದೊಡ್ಡೋರು ಈ ಆಡಿಯೋನ ಕೇಳಿಸ್ಕೊಳ್ಳಿ. ಗಣೇಶನ ಕಥೆಗಳು ಅಂತ ಒಂದು ಬುಕ್ ಇದೆ ಮಕ್ಕಳಿಗೋಸ್ಕರ. ಅದು ನನ್ನ ಪಾಪುಗೋಸ್ಕರ ತಂದಿರೋದು. ಆದರೆ ಅವಳೇನೋ ಚಿಕ್ಕವಳು, ಅವಳಿಗೆ ಮುಂದೆ ಹೇಗೆ ಹೇಳ್ಕೊಡೋದು ಅಂತೆಲ್ಲ ನನಗಿನ್ನೂ ಐಡಿಯಾ ಇಲ್ಲ. ಆದರೆ ಇದನ್ನು ಫಸ್ಟ್ ನಾನು ಓದಿ ತಿಳ್ಕೊಳ್ಳೋಣ ಅಂದ್ಕೊಂಡೆ. ಎಲ್ಲರ ಥರ ನನಗೂ ಗಣೇಶನ ದೇವ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದೆ. ಸ್ವಲ್ಪ ಅಂತ ಹೇಳೋಕ್ಕಲ್ಲ, ನಿಮಗೆ ಜಾಸ್ತಿ ಇರ್ಬೋದು, ಬಟ್ ನನಗೆ ಸ್ವಲ್ಪ ನಾಲೆಡ್ಜ್ ಇದೆ. ಅಂದರೆ ಗಣೇಶನ ಹುಟ್ಟು ಹೇಗಾಯಿತು, ಅವನಿಗೆ ಆನೆ ತಲೆ ಹೆಂಗೆ ಬಂತು, ಅವನ ಸಿದ್ಧಿ ವಿನಾಯಕ ಅಂತಾರೆ, ವಿಘ್ನೇಶ್ವರ ಅಂತಾರೆ, ಇದೆಲ್ಲ ಗೊತ್ತು. ಬಟ್ ಅಲ್ಪ ಸ್ವಲ್ಪ ಮಟ್ಟಿಗೆ ಮಾತ್ರ. ಕಥೆಗಳು ಅಂತ ಬಂದಾಗ ನನಗೆ ಅಷ್ಟೊಂದು ಜ್ಞಾನ ಇಲ್ಲ. ಅದಕ್ಕೆ ನಾನು ಈ ಬುಕ್ನ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ಅಚ್ಚ ಕನ್ನಡದಲ್ಲಿದೆ. ಆದರೆ ನನ್ನ ಸ್ಟೈಲಲ್ಲಿ ಒಂದು ಸ್ಟೋರಿ ಹೇಳೋಣ ಅಂತ ಅಂದ್ಕೊಂಡೆ. ಇದು ನಿಮಗೆ ಇಷ್ಟ ಆದರೆ ಅಥವಾ ಇದರಲ್ಲಿ ನಿಮ್ಗೆ ಏನಾದರೂ ತಪ್ಪು ಅನಿಸಿದ್ರೆ ಎಲ್ಲನೂ ನಿಮ್ಮ ಹೊಟ್ಟೆಗೆ ಹಾಕ್ಕೊಬಿಡಿ. ದೇವತೆಗಳು ಗಣೇಶನ ಮೇಲೆ ಮಾಡೋ ಸಂಚಿನ ಬಗ್ಗೆ ಈ ಕತೆ ಸ್ಟಾರ್ಟ್ ಮಾಡೋಣ ಬನ್ನಿ. ದೇವತೆಗಳಿಗೆ ಒಂದು ಶುಭ ದಿನ ಬರುತ್ತೆ. ಅದು ವಿಷ್ಣುದೇವ ಮತ್ತು ಲಕ್ಷ್ಮೀ ದೇವಿಯ ಮದುವೆ ಸಮಾರಂಭ. ಅವ್ರ ಮದುವೆಗೆ ಸ್ವರ್ಗದಿಂದ ಭೂಮಿವರೆಗೆ ಇಡೀ ವಿಶ್ವನೇ ಅಲಂಕಾರ ಮಾಡಿರ್ತಾರೆ. ಎಲ್ಲ ದೇವತೆಗಳನ್ನು ವಿಷ್ಣುದೇವ ಕರೆದಿರ್ತಾನೆ. ಎಲ್ರಿಗೂ ಒಂದು ಕುತೂಹಲ ಇರುತ್ತೆ. ಮದುವೆ ಹಿಂದಿನ ದಿನ ಎಲ್ಲ ದೇವತೆಗಳು ಏನು ಮಾಡ್ತಾರೆ ಅಂದರೆ ವಿಷ್ಣುನ ಅವನ ಮನೆಗೆ ಭೇಟಿ ಮಾಡೋಕ್ಕೆ ಹೋಗ್ತಾರೆ. ವಿಷ್ಣು ಎಲ್ಲರನ್ನೂ ಸ್ವಾಗತಿಸ್ತಾನೆ. ಆದರೆ ಈ ಭೇಟಿ ಅವನಿಗೊಂಥರ ಗೊಂದಲ. ಅವನು ಕೇಳ್ತಾನೆ, ಮದುವೆ ನಾಳೆ ಇರೋದು, ಇಲ್ಲೆಲ್ಲ ಗುಂಪಾಗಿ ಬಂದಿದ್ದೀರಲ್ಲ, ಏನಾದರೂ ಚರ್ಚಿಸೋಕೆ ಇದೆಯಾ ಅಂತ. ಆವಾಗ ದೇವತೆಗಳು ಹೌದು ಅಂತ ಹೇಳ್ತಾರೆ. ಏನು ಅಂತ ಕೇಳಿದಾಗ ಗಣೇಶನನ್ನು ನಮ್ಮ ಜೊತೆ ಮದುವೆ ಸಮಾರಂಭಕ್ಕೆ ಕರ್ಕೊಬರೋದು ನಮಗೆ ಸುಲಭ ಇಲ್ಲ ಅಂತ ಹೇಳ್ತಾರೆ. ಕಾರಣ ಕೇಳಿದಾಗ ಗಣೇಶ ಭಯಾನಕವಾಗಿ ಕಾಣ್ತಾನೆ. ಅವನು ಸುತ್ತ ಇದ್ದರೆ ನಾವು ಆರಾಮವಾಗಿದ್ದೀವಿ ಅಂತ ನಮ್ಗೆ ಅನಿಸೋದೇ ಇಲ್ಲ. ಅವನು ತಿನ್ನೋದನ್ನು ನೀನು ಯಾವತ್ತಾದರೂ ನೋಡಿದೀಯಾ? ಖಂಡಿತ ದೇವಿ ಲಕ್ಷ್ಮಿ ಮತ್ತು ಅವಳ ಕುಟುಂಬದ ಮುಂದೆ ಅವನು ಮುಜುಗರ ಉಂಟು ಮಾಡ್ತಾನೆ ಅಂತ ದೇವತೆಗಳು ವಿಷ್ಣುಗೆ ಹೇಳ್ತಾರೆ. ವಿಷ್ಣುಗೆ ಗೊಂದಲ. ಅವನು ಆಲ್ರೆಡಿ ಗಣೇಶನ ತನ್ನ ಮದುವೆಗೆ ಕರೆದಿರ್ತಾನೆ. ಬಟ್ ದೇವತೆಗಳನ್ನು ವಿಷ್ಣು ಬಿಟ್ಕೊಡೋಕ್ಕಾಗಲ್ಲ. ಸೊ ಏನು ಮಾಡೋದು ಅಂತ ವಿಷ್ಣುಗೆ ತಿಳಿಯಲ್ಲ. ಸೊ ದೇವತೆಗಳು ಆಲ್ರೆಡಿ ಪ್ಲ್ಯಾನ್ ಮಾಡಿ ಬಂದಿರ್ತಾರೆ. ಅವರು ವಿಷ್ಣುಗೆ ಹೇಳ್ತಾರೆ, ಗಣೇಶನಿಗೆ ಸ್ವರ್ಗದಲ್ಲಿ ಯಾರೂ ಇಲ್ಲ ಅಂತ ಗೊತ್ತಾದಾಗ ರಾಕ್ಷಸರು ದಾಳಿ ಮಾಡಬಹುದು. ನನ್ನ ಮದುವೆ ಟೈಮಲ್ಲಿ ನೀನು ಸ್ವರ್ಗ ಕಾಯಿ, ಯಾಕಂದರೆ ನಿನ್ನಂಥ ಬಲಶಾಲಿ ಯಾರೂ ಇಲ್ಲ ಅಂತ ಹೇಳು ಅಂತ ವಿಷ್ಣುಗೆ ಹೇಳ್ತಾರೆ. ಸೊ ಮೇಲಿಂದ ಮೇಲೆ ದೇವತೆಗಳು ರಿಕ್ವೆಸ್ಟ್ ಮಾಡಿಕೊಂಡಾಗ ವಿಷ್ಣು ಇದಕ್ಕೆ ಒಪ್ಕೋತಾನೆ. ಅದರಂತೆಯೇ ಗಣೇಶನಿಗೆ ಹಿಂಗಿದೆ ಅಂತ ಹೇಳ್ತಾನೆ. ಆಗ ಗಣೇಶ ಒಪ್ಕೋತಾನೆ. ಬಟ್ ಅವನಿಗೆ ಇಷ್ಟ ಇರಲ್ಲ. ವಿಷ್ಣುನ ಮದುವೆಯಲ್ಲಿ ಭಾಗವಹಿಸೋಕ್ಕೆ ತುಂಬ ಆಸೆ ಇರುತ್ತೆ. ಆದರೆ ಸಮಯ ಸಂದರ್ಭ ಒಪ್ಕೋತಾನೆ. ಮಹರ್ಷಿ ನಾರದರ ಬಗ್ಗೆ ನಿಮಗೆ ಗೊತ್ತೇ ಇದೆಯಲ್ಲ, ಅವ್ರು ಬಿಡ್ತಾರ? ಅವರು ಟೈಮ್ ನೋಡಿಕೊಂಡು ಗಣೇಶನ ಭೇಟಿ ಮಾಡಿಬಿಟ್ಟು ದೇವತೆಗಳ ಈ ಸಂಚಿನ ಬಗ್ಗೆ ಹೇಳ್ತಾರೆ. ಅದನ್ನು ಕೇಳಿ ಗಣೇಶ ಕೆಂಡಾಮಂಡಲ ಸಿಟ್ಟು ಬರುತ್ತೆ. ವಿಷ್ಣು ಮದುವೆಯಲ್ಲಿ ಈ ದೇವತೆಗಳಿಗೆ ಭಾಗವಹಿಸಬಾರ್ದು, ಆ ರೀತಿ ಪ್ರತೀಕಾರ ತೀರಿಸ್ಕೊಳ್ಳೋಕೆ ಒಂದು ಶಪಥ ಮಾಡಿಬಿಡ್ತಾನೆ. ಏನು ಮಾಡ್ತಾನೆ ಅಂದರೆ ಅವನ ವಾಹನ ಏನಿದೆ ಅದು ಇಳಿತಾನೆ. ಸೊ ಈ ಮೂಷಕಂಗೆ ಆಜ್ಞೆ ಮಾಡ್ತಾನೆ, ಮದುವೆ ಮೆರವಣಿಗೆ ಸಾಗ್ತಾ ಇರೋ ರಸ್ತೆ ಇದೆಯಲ್ಲ, ಅದರಲ್ಲಿ ಒಂದು ದೊಡ್ಡ ಹಳ್ಳ ತೋಡ್ಬಿಡು ಅಂತ ಹೇಳ್ತಾನೆ. ತನ್ನ ಯಜಮಾನ ಏನು ಬಯಸ್ತಾನೋ ಅದನ್ನೇ ಇಲ್ಲಿ ಹಾಗೆ ಮಾಡಿಬಿಡುತ್ತೆ. ವಿಷ್ಣುವಿನ ಗಾಡಿ ಚಕ್ರ ಮದುವೆ ಮೆರವಣಿಗೆ ಆ ಸ್ಥಳ ತಲುಪುತ್ತೆ. ಆವಾಗ ಚಕ್ರ ಹಳ್ಳಕ್ಕೆ ಸಿಕ್ಕಾಕೊಬಿಡುತ್ತೆ. ಯಾವಾಗ ಚಕ್ರ ಹಳ್ಳಕ್ಕೆ ಸಿಕ್ಕಾಕೊಬಿಡುತ್ತೋ ದೇವತೆಗಳು ಮತ್ತು ಮದುವೆ ಗುಂಪಿನ ಜನ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಎಲ್ಲರೂ ಟ್ರೈ ಮಾಡ್ತಾರೆ ಚಕ್ರ ಎಳೆಯೋಕ್ಕೆ, ಆದರೆ ಅದು ಹೊರಕ್ಕೆ ಬರೋದೇ ಇಲ್ಲ. ಪ್ರಯತ್ನದ ಮೇಲೆ ಪ್ರಯತ್ನ, ಏನೂ ಯೂಸ್ ಆಗಲಿಲ್ಲ. ಮದುವೆ ಶುಭ ಮುಹೂರ್ತ ಬೇರೆ ಮೀರೋಗ್ತಾ ಇರುತ್ತೆ. ಸೊ ವಿಷ್ಣುಗೆ ಚಿಂತೆ, ಅಲ್ಲಿರೋ ಜನಕ್ಕೂ ಚಿಂತೆ.
ವಿಷ್ಣುಗೆ ಚಿಂತೆ ಮತ್ತು ಆಶ್ಚರ್ಯ ಆಗುತ್ತೆ. ಅದ್ಯಾರಪ್ಪ ನನ್ನ ಮದುವೆ ಮೆರವಣಿಗೆ ನಿಲ್ಲಿಸೋವಷ್ಟು ಬಲಶಾಲಿ ಮತ್ತು ಧೈರ್ಯಶಾಲಿ ಅಂತ. ಪ್ರತಿಯೊಬ್ಬರು ಚಕ್ರನ ಹಳ್ಳದಿಂದ ಹೊರ ತೆಗೆಯೋಕ್ಕೆ ಪ್ರಯತ್ನ ಪಡ್ತಿರ್ತಾರಲ್ವ, ಅದೇ ದಾರಿಲಿ ಒಬ್ಬ ರೈತ ಸಾಗ್ತಾ ಇರ್ತಾನೆ. ಅವನು ಇದನ್ನು ನೋಡ್ತಾನೆ. ನಾನು ಪ್ರಯತ್ನ ಪಡಲಾ ಚಕ್ರ ಎಳೆಯೋಕ್ಕೆ ಅಂತ ಕೇಳ್ತಾನೆ. ಅವಾಗೆಲ್ಲರೂ ಅಂದರೆ ದೇವತೆಗಳು ಅವನ್ನ ಗೇಲಿ ಮಾಡ್ತಾರೆ. ಸ್ವಲ್ಪ ಹೊತ್ತ ಮೇಲೆ ಅವರು ನೋಡೋಣ, ಒಂದು ಅವಕಾಶ ಕೊಡೋಣ ಅಂತ ಒಪ್ಕೋತಾರೆ. ರೈತ ತಕ್ಷಣ ಏನು ಮಾಡ್ತಾನೆ ಅಂದರೆ ಜೈ ಗಣೇಶ ಅಂತ ಪಠಿಸ್ತಾ ರಥನ ಎತ್ತಾನೆ ಮತ್ತು ಹಳ್ಳದಿಂದ ಚಕ್ರವನ್ನು ಹೊರ ತೆಗೆದ್ಬಿಡ್ತಾನೆ. ಚಕ್ರ ಹೊರ ಬರ್ತಾ ಇದ್ದಾಗೆ ಎಲ್ಲ ದೇವತೆಗಳಿಗೂ ಆಶ್ಚರ್ಯ. ಆವಾಗ ರೈತ ಹೇಳ್ತಾನೆ ಅವ್ರಿಗೆ, ಭಗವಾನ್ ಗಣೇಶ ವಿಘ್ನ ನಿವಾರಕ, ಸುಮ್ಮನೆ ಅವನ ಹೆಸರನ್ನು ಹೇಳಿದ್ರೆ ಎಲ್ಲ ವಿಘ್ನಗಳು ನಿವಾರಣೆ ಆಗ್ತವೆ ಅಂತ. ವಿಷ್ಣು ಮತ್ತು ದೇವತೆಗಳಿಗೆ ಮುಜುಗರ ಆಗ್ಬಿಡುತ್ತೆ. ಅವರಿಗೆ ತಮ್ಮ ವರ್ತನೆಗಳು ಕೆಟ್ಟದು ಅಂತ ಅನಿಸುತ್ತೆ. ಇದ್ದಕ್ಕಿದ್ದಂತೆ ಗಣೇಶ ಅವ್ರ ಮುಂದೆ ಪ್ರತ್ಯಕ್ಷ ಆಗ್ಬಿಡ್ತಾನೆ. ದೇವತೆಗಳೆಲ್ಲ ಅವನ ಹತ್ರ ಕ್ಷಮೆ ಕೇಳ್ತಾರೆ. ಇದರಲ್ಲಿ ಒಂದು ನೀತಿ ಪಾಠ ಇದೆ. ಒಬ್ಬ ವ್ಯಕ್ತಿಯನ್ನು ಅವನ ನೋಟದಿಂದ ಅಳೆಯಬೇಡಿ, ಅವನ ವರ್ತನೆಗಳಿಂದ ನಿರ್ಧರಿಸಿ ಅಂತ. ಅಷ್ಟೇ ಕತೆ. ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಅಥವಾ ನಾನು ಕತೆ ಹೇಳಿರೋ ಶೈಲಿಯಲ್ಲಿ ಏನಾದರೂ ತಪ್ಪು ಅನಿಸಿದ್ರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ.